ಶಿಶನಾ ಶರೀಫರು ಬಂದ್ರಂತ ಹುಬ್ಬಳ್ಳಿಗೆ ಬಂದರು. ಶಾಸ್ತ್ರ ನಡೆಯೋ ಟೈಮ್ ಇತ್ತು. ಇನ್ನು ಸಿದ್ಧಾರೂಢರು ಈಗಿನ ಕೈಲಾಸ ಮಂಟಪ ಇದ್ದ ಜಾಗದೊಳಗೆ ಕೆಲವು ಹೂವಿನ ಗಿಡಗಳಿದ್ದು ಅಂತ, ಗುಲಾಬಿ ಹೂವಿನ ಅವೆಲ್ಲ. ಅದರಾಗ ಒಂದು ಹೂವು ಅರಳಿತ್ತಂತ, ಭಾಳ ಸುಂದರವಾಗಿ ಅರಳಿತ್ತು. ಆ ಹೂವು ನೋಡ್ಕೊಂತ ಕುಂತಿದ್ರಂತ ಅಪ್ಪ ಅವರು. ಶರೀಫ ಬಂದವನೇ ಆ ಹೂವು ಹರಿದು ಅದನ್ನ ತುಂಡು ತುಂಡು ಮಾಡಿ ಒಗೆದು ಬಿಟ್ಟ. ಸಿದ್ಧಾರೂಢರು ಸಿಟ್ಟು ಬಂತು. ಏನದು ಹಂಗೆ ಮಾಡಿದ್ರೆ? ಹೂವೆಲ್ಲ ಹರಿದು ಬಿಟ್ಟೆಲ್ಲ ಅಂದರು. ನೀನು ಆರೂಢ, ನಿನಗ್ಯಾಕೆ ಬೇಕು ಹೂವಿನ ಚಿಂತೆ ಅಂದ್ಬಿಟ್ಟ. ನೀ ಆರೂಢ, ಹೂವು ಹರಿದ ಚಿಂತೆ ನಿನಗ್ಯಾಕೆ ಬೇಕಾಗಿತ್ತು ಅಂದ. ಅವಾಗ ಅಪ್ಪ ಅವರು, ಶಿಶನಾ ಶರೀಫ್ ಅನಪ್ಪ ನೀನು ಅಂದರು. ಹೌದಪ್ಪ, ಸಂಜೆ ಮುಂದೆ ಬಾ ಉತ್ತರ ಹೇಳ್ತೀನಿ ಅಂದ್ರಂತ. ಸಾಯಂಕಾಲ ಬಂದ, ಶಾಸ್ತ್ರ ಮುಗೀತು. ನಮ್ದಷ್ಟು ಹೇಳಪ್ಪ ಸಿದ್ಧಾರೂಢ, ನಮ್ದಷ್ಟು ಹೇಳು. ಹೌದಾ, ನೀ ಎದಕ್ಕೆ ಬಂದಿದ್ದಪ್ಪ ಹುಬ್ಬಳ್ಳಿಗೆ ಅಂದರು. ನಾನು ಆರೂಢನ ನೋಡಕ್ಕೆ ಬಂದಿದ್ದೆ ಅಂದ. ಹೂ ಹರಿಬೇಡಂತ ಹೇಳ್ತಲ್ಲ, ಆ ವೃತ್ತಿ ಆರೂಢ, ಆ ವೃತ್ತಿಗೆ ಸಾಕ್ಷಿಯಾಗಿರ್ತಕ್ಕಂಥ ಚೈತನ್ಯ ಆರೂಢ. ಒಳ್ಳೆ ಹೂ ಹರಿಬೇಡಂಥದ್ದು ವೃತ್ತಿ, ಅಂತಃಕರಣ ವೃತ್ತಿಗಳು. ಆರೂಢ ಆದ್ರೆ ಆ ಕಡೆಗೆ ಅದನಲ್ಲೋ, ಆರೂಢ ನೋಡಕ್ಕೆ ಬಂದು ಹೂ ಹರಿಬೇಡನ್ನೋ ವೃತ್ತಿ ಯಾಕೆ ನೋಡಿದೆ ಅಂದ್ರಂತ. ಅವಾಗ ಶರೀಫರು ಕುಣದಾಡಿ, ಸಾಧು ನೋಡಲು, ಪರಮ ಸಾಧು ನೋಡಲು. ದೊಡ್ಡ ಸಾಧು ಬಂದಾನಪ್ಪ ಹುಬ್ಬಳ್ಳಿಗೆ, ದೊಡ್ಡ ಸಾಧು ಬಂದಾನ, ಇಂಥ ಸಾಧು ಸಿಗೋದು ದುರ್ಲಭ ಅಂಥೇಳಿ ಶರೀಫರು ಅಲ್ಲೇ ಪದ ಹಾಡಿದ್ರಂತ. ಇವು ಸಿದ್ಧಾರೂಢ ಜೀವನದಲ್ಲಿ ಬಂದು ಬಂದು ಭೇಟಿ ಕೊಟ್ಟಿರ್ತಕ್ಕಂಥ ಮಹಾತ್ಮರ ಅನೇಕ ದೃಷ್ಟಾಂತಗಳು. ನಾಗಲಿಂಗಪ್ಪನವರು ಬಂದ್ರಂತ ಸಿದ್ಧಾರೂಢ ಕಡೆಗೆ. ನಾಗಲಿಂಗಪ್ಪನವ್ರು ಬಂದರು. ಆ ಮರಾಠ ಗಲ್ಲಿ ಒಳಗೆ ಒಬ್ಬ ರಾಮಪ್ಪ ಅಂಥೇಳಿ ಭಕ್ತ, ರಾಮಣ್ಣ ಅಂಥೇಳಿ, ಅವನ ಮನೆಗೆ ಬಂದ್ರಂತೆ. ಏ ರಾಮ, ನಾನು ಸಿದ್ಧಾರೂಢ ಮಠಕ್ಕೆ ಹೋಗ್ಬೇಕಾಗಿದ್ದೋ, ನಂಗೆ ಒಟ್ಟು ಅಡುಗೆ ಮಾಡಿ ಬುತ್ತಿ ಕಟ್ಟಿಕೊಡ್ರಿ ಅಂದ್ರಂತ. ಎಂದೂ ಕೇಳಿದ್ದಲ್ಲ ಯಾರನ್ನೂ. ಆತ ಬುತ್ತಿ ಕಟ್ಟಿಕೊಟ್ರು. ಆ ಬುತ್ತಿ ತಗೊಂಡು ಪೇಟೆಗೆ ಅದು ಹೋಗೋ ಮುಂದೆ ಈ ರಂಟಿ ಕುಳ ಇರ್ತಾವಲ್ಲ, ರಂಟಿ ಹೊಡಿಯು ಕುಳ, ಆ ಕುಳ ಮಾರಕ್ಕಿಟ್ಟಿದ್ರಂತೆ. ಆ ಒಂದು ಕುಳ ತಗೊಂಡು, ಆ ಬುತ್ತಿ ತಗೊಂಡು ಸಿದ್ಧಾರೂಢ ಹತ್ರ ಓಡಿ ಹೋದ್ರಂತ ನಾಗಲಿಂಗಪ್ಪನವರು. ಅವ ಅಂಗಡಿ ಅವ, ನಮ್ಮ ಕುಳನೋ ರೊಕ್ಕ ರೊಕ್ಕ ಅಂತಂದವ. ರೊಕ್ಕ ಅಂದ್ರೂ ಸಿದ್ಧಾರೂಢ ನಾಗಲಿಂಗಪ್ಪನವ್ರು ಕೇಳಲಿಲ್ಲ, ಹಂಗೆ ಹೋಗ್ಬಿಟ್ರು. ಮಂದಿ ಅಂದರು, ಬಿಡೋ ನಾಗಲಿಂಗಪ್ಪವ ತೊಗೊಂಡು ಹೋಗ್ಯಾನ, ಯಾಕೆ ತೊಗೊಂಡು ಹೋಗಲ್ಯಾಕ ಸುಮ್ಮನೆ ಇರು ಅಂತಂದರು. ಮಠಕ್ಕೆ ಹೋಗಿ, ಏ ಸಿದ್ಧಾರೂಢ, ನಿನ್ನ ಮಠದಾಗ ಅನ್ನಪೂರ್ಣಂಗೆ ಕಟ್ಟಕ್ಕೆ ಬಂದು ನಿನ್ನ ಬಾಯಿ ಇಲ್ಲ ಅಂದ್ರು. ದೊಡ್ಡ ಅಡುಗೆ ಮನೆ ಹಿಂದೆ ಒಂದು ಬಾವಿ ಇತ್ತದು. ಆ ಬಾವಿ ದಂಡಿಗೆ ಹೋಗಿ ಸಿದ್ಧಾರೂಢರು ಎದುರಿಗಿನ ಆ ಬುತ್ತಿ ಗಂಟಿಟ್ಟು, ಆ ರಂಟಿ ಕುಳ ಇಟ್ಟು, ಎರಡೂ ಪೂಜೆ ಮಾಡಿ ಬಾವ್ಯಾಗ ಹೋಗಿದ್ರಂತ. ನೋಡು ಸಿದ್ಧ, ಇಲ್ಲೇ ಇನ್ನು ಮೇಲೆ ದಿವಸ 10,000 ಜನರು ಊಟ ಮಾಡಿದ್ರು ಅನ್ನ ಕೊರತಾಗೋದಿಲ್ಲೋ, ಅನ್ನಪೂರ್ಣಂಗೆ ಕಟ್ಟಿನಿಲ್ಲ ಅಂತ ಹೇಳಿದ್ರಂತ ಸಿದ್ಧಾರೂಢರಿಗೆ. ಇದು ನಿಜವಾಗಿಯೂ ಕೂಡ ಸಿದ್ಧಾರೂಢ ಜೀವನದೊಳಗೆ ಎಂಥೆಂಥ ಮಹಾತ್ಮರು ಬಂದು ಹೋಗ್ಯಾರ, ಎಂಥೆಂಥ ಶರಣರು ಬಂದು ಹೋಗ್ಯಾರ, ಎಂಥೆಂಥ ಸ್ವಾಮಿಗಳು ಬಂದು ಹೋಗ್ಯಾರ. ಎಲ್ಲರೂ ಬಂದು ಸಿದ್ಧಾರೂಢರನ್ನು ಕೊಂಡಾಡ್ಯಾರ ಹೊರತಾಗಿ ಸಿದ್ಧಾರೂಢನ ಬಗ್ಗೆ ಎರಡು ಮಾತಾಡೋರು ಯಾರೂ ಇಲ್ಲ. ಬಾಳೆಕುಂದ್ರಿ ಪಂತ ಮಹಾರಾಜರು ಬಂದ್ರಂತ. ಬಾಳೆಕುಂದ್ರಿ ಪಂತ ಮಹಾರಾಜರು ಬಂದು ಸಿದ್ಧಾರೂಢನ ನೋಡಾಕಂತ ಬಂದಿದ್ರು ಅವರು. ಸಿದ್ಧಾರೂಢರು ಎದ್ದು ಹೋದವರು ಪಂತ ಮಹಾರಾಜರನ್ನ ಎತ್ಕೊಂಡ್ರಂತ. ಏನಪ್ಪ, ಎಷ್ಟು ಸಣ್ಣ ವಯಸ್ಸಿನಾಗ ಎಂಥ ಜ್ಞಾನ ಪಡ್ಕೊಂಡಿಯೋ ಮಾರಾಯ, ಎಷ್ಟು ಸಣ್ಣ ವಯಸ್ಸಿನಾಗ ಎಂಥ ಜ್ಞಾನ ಹುಟ್ಟಿದಪ್ಪ ನಿನಗೆ, ಧನ್ಯ ನೀನು ಅಂಥೇಳಿ ಪಂತ ಮಹಾರಾಜರನ್ನು ಮುದ್ದಾಡಿದ್ರಂತ ಸಿದ್ಧಾರೂಢರು. ಇವು ನಿಜವಾಗಿಯೂ ಕೂಡ ಸಿದ್ಧಾರೂಢ ಜೀವನದಲ್ಲಿ ನಡೆಯಬೇಕಾದ ಘಟನೆಗಳು, ನಡೆದು ಹೋಗಿರ್ತಕ್ಕಂಥ ಘಟನೆಗಳು. ಆ ಘಟನೆಗಳಿಂದ ನಾವು ಬಹಳ ಎಚ್ಚರ ಇರಬೇಕಾಗ್ತದೆ. ಒಬ್ಬ ಪುಣಾದ ವಕೀಲ ಬಂದ,
ನ್ಯಾಯಶಾಸ್ತ್ರ ಓದಿದ ಅವ ಬಂದು ಏನು ಮಾಡಿದ ಅಂದರೆ, ಅವ ಎದಕ್ಕೆ ಬಂದಿದ್ದ, ಹುಬ್ಬಳ್ಳಿಯಾಗೊಬ್ಬ ಯಾವನೋ ಸಿದ್ಧ ಅಂತ ಬಂದಾನಂತೆ. ಜನರು ಹೋಗಿ ಹೋಗಿ ನಮಸ್ಕಾರ ಮಾಡ್ತಾರಂತೆ. ನಮ್ಮಂಥವ್ರು ಯಾರು ಗಂಟು ಬಿದ್ದಿದ್ರೆ ಅದು ಬೇರೆ ಇತ್ತು ಕೆಲಸ, ನಮ್ಮಂಗೆ ತರ್ಕ ಮಾಡೋರು ಯಾರೂ ಇಲ್ಲ, ಅದಕ್ಕೆ ಬೆಳೆದ ತಗೊಂಡು ಅಂಥೇಳಿ ಅಪ್ಪ ಅವ್ರು ಕೂಡ ತರ್ಕ ಮಾಡಕ್ಕೆ ಬಂದಂತ. ಬಂದ ಕೂಡಲೇ ಸಿದ್ಧಾರೂಢರು ಕುಂತಿದ್ರಂತೆ. ಸಿದ್ಧ ಅಂದ್ರೆ ನೀನೇ ಏನು ಅಂತ ಕೇಳಿದ್ನಂತ ಅವ ಬಂದು. ಅಪ್ಪ ಅವ್ರು ನೋಡಿದ್ರು ಅವನ್ನ. ಜಗತ್ತು ಅಂತದಪ್ಪ ಅಂದ್ರು. ಸಿದ್ಧ ಅಂದ್ರೆ ನೀನೇ ಏನು ಅಂತ ಅಹಂಕಾರಲ್ಲೇ ಪ್ರಶ್ನೆ ಮಾಡಿದವನಿಗೆ ಜಗತ್ತು ಅಂತದಪ್ಪ ಅಂದ್ರು. ಜಗತ್ತು ಹೆಂಗೆ ಹುಟ್ಟಿತು ಕೇಳಿದ್ನಂತಾವ. ನ್ಯಾಯಶಾಸ್ತ್ರ ಪಂಡಿತ. ಅವಾಗ ಅಪ್ಪ ಅವರು ನಕ್ಕರಂತೆ, ಸಾಕಷ್ಟು ನಕ್ಕರಂತೆ. ಯಾಕೆ ನಗ್ತಿದಿ ಕೇಳಿದ್ರಂತ ಅವರು ಬಂದವರು. ಏನಪ್ಪ ಇದ್ದದ್ದು ಕೇಳಿದ್ರೆ ಏನಾರು ಹೇಳ್ಯಾರು, ಯಾವುದು ಇಲ್ಲ ಅದು ಹ್ಯಾಂಗೆ ಹುಟ್ಟತೀವ ಅಂತ ಕೇಳ್ತೀಯಲ್ಲ, ನಿನ್ನ ಹುಚ್ಚಿಗೆ ನಗಬೇಕು ಅಳಬೇಕು ಅಂದ್ರು ಅಂತ ಸಿದ್ಧಾರೂಢರು. ಅವನ ಪರಿಣಾಮ ಆಗಿ ಕಾಲಾಗಿನ ಬೂಟ್ ಬಿಚ್ಚೋಗೋದು, ಹ್ಯಾಟ್ ಒಂದು ಕಡೆ ಒಗೆದು ಸಿದ್ಧಾರೂಢರನ್ನ ಎತ್ಕೊಂಡು ಹೆಗಲ ಮ್ಯಾಗ ಕುಂಡ್ರಿಸಿಕೊಂಡು ಥೈ 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 ಕುಣಿದ್ನಂತೆ. ಯಪ್ಪ ನಿನ್ನಂಥ ಜ್ಞಾನಿ ಸಿಗೋದು ದುರ್ಲಭ, ಜಗತ್ತೇ ಇಲ್ಲ ನನ್ನ ಸ್ವರೂಪದಲ್ಲಿ ಎಂಬತಕ್ಕಂಥ ನಿಶ್ಚಯ ಜ್ಞಾನ ನಿನಗಾಗ್ಯದ. ಜಗತ್ತು ತೋರ್ತದಲ್ಲ ಅಂತಂದ್ರೆ ಕಾಲ್ಪನಿಕವಾಗಿ ಭ್ರಾಂತಿ ಮಾತ್ರವಾಗಿ ತೋರಿದೆಯೇ ಹೊರತು ನಿನ್ನ ಸ್ವರೂಪದ ಹೊರತಾಗಿ ಇನ್ನೊಂದು ವಸ್ತುವಿಗೆ ಅಸ್ತಿತ್ವ ಇಲ್ಲ. ಆದ್ದರಿಂದ ಜಗತ್ತೇ ಇಲ್ಲ ಎಂಬುವ ಪ್ರಾಜ್ಞರಲ್ಲಿ ನೀನೊಬ್ಬವ, ನಿನ್ನಂಥ ಧನ್ಯರು ಸಿಗೋದು ದುರ್ಲಭ. ನಾನೇನೋ ತರ್ಕ ಮಾಡಬೇಕು, ವಾದ ಮಾಡಬೇಕು ಅಂತ ಇಲ್ಲಿ ತನಕ ಬಂದೆ, ನಿನ್ನ ಕಂಡೆ ಧನ್ಯನಾದೆ ಅನ್ನಂಥವ. ಇಂಥ ಉದಾಹರಣೆಗಳು ಸಿದ್ಧಾರೂಢರ ಜೀವನದೊಳಗೆ ಭಾಳ ಆಗ್ಯಾವ.